ತಂದೆಗೂ ವಿಶ್ವಾಸ ನಮ್ಮ ಹುಡುಗರು ಕೊಡೋರು. ಆಮೇಲೆ ಎಷ್ಟೋ ದಿವಸ ಮನೆಯಾರೇ ಇದ್ದಾರೋ ಏನು ದುಡ್ಡು ಕೊಡ್ತಿರ್ತೀನಿ ನಿಮಗೆ ದುಡ್ಡು ಬಂದಿಲ್ಲ ಆತನ ಕೊಡೋಕೆ ಯಾಕೆ ಕೊಡೋದು ಅನ್ನೋರು ಅವರು. ಅದಕ್ಕೆ ಅವ್ರು ಇದ್ದರು ಎಷ್ಟು ಕಣ್ಣಿಗಂದ್ರೆ ಸಾಕು ಎರಡು ಗೊತ್ತಾಯ್ತು ಕಣ್ಣಿಗೆ ಬಿಡೋರು. ಬಾಯಿ ಮುಚ್ಚಂಗೆ ಕೊಟ್ಟು ಕಳ್ಸು ತಂದು ಕೊಡ್ತಾರೆ ದುಡ್ಡು ಯಾಕೆ ಸಾಯ್ತೀಯ ದುಡ್ಡು ಅನ್ನೋರು. ಹೌದು ಅಂತ ಪರಿಸ್ಥಿತಿ ತಂದು ಒಂದು ಭಾವನಲ್ಲಿ ಅರ್ಚನೆಗೂ ಹೆಪ್ಪಾಕ್ ಮಾಡಿ ನನಗೆ ಒಂದು ದೊಡ್ಡ ಮಾಸ ಹೆಚ್ಚು ಹಾಕಾಗ 6 ಮಕ್ಕಳನ್ನು ದಳ ಹತ್ಸೋದು. ಹಾಗಾಗಿ ನನ್ನ ಜೀವನದ ಗುರಿ ಅದು ಬಿಡ್ಲಿಲ್ಲ. ನನ್ನ ಶಕ್ತಿ ಮೇಲೆ ಅದು ಮಾಡ್ಬೇಕು ಸರ್. ಮತ್ತೆ ತಮಗೆ ಶಿವಶಂಕರ್ ಅಂತಕ್ಕಂಥ ಪುತ್ರರತ್ನ, ಶ್ರುತಿ ಅಂತಕ್ಕಂಥ ಪುತ್ರಿ ಇದ್ದಾರೆ. ಮಕ್ಕಳ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಮಗ ತುಂಬಾ ಪ್ರಾಮಾಣಿಕ ಅಂತಂದ್ರೆ ಅಷ್ಟು ಪ್ರಾಮಾಣಿಕತೆ ಈ ಪ್ರಪಂಚದಲ್ಲಿ ಬಹಳ ಕಷ್ಟ. ತುಂಬಾ ವಿಧೇಯ, ಗೌರವ ಇದೆ, ಎರಡೂ ಕೂಡ ಏನು ಮಾತಾಡೋದಿಲ್ಲ. ಆದ್ರೆ ಧಾರ್ಮಿಕವಾಗಿ ಬಹಳ ಯೋಚನೆ ಮಾಡ್ತಾನೆ. ಮನೆ ಹತ್ರ ಒಂದು ಚೇಳು ಬಂದ್ರು ಕೂಡ ಆ ಚೇಳನ್ನು ಸಾಯಿಸಲ್ಲ, ಹೋಲ್ತಾಂಡ ಅಷ್ಟು ದೂರ ಬಿಟ್ಟು ಬರ್ತಾನೆ. ಅದಕ್ಕೊಂದು ಆತ್ಮ ಇದೆ ಅಂತ ಹೇಳ್ತಾನೆ. ಹಾಗೆ ಅವನ ಉದ್ದೇಶವೇ ಬೇರೆ. ಅವನಿಗೆ ಯಾವ್ದಾದ್ರು ಒಬ್ಬರಿಗೆ ಒಂಚೂರು ಮೋಸ ಮಾಡೋದು ಗೊತ್ತಿಲ್ಲ, ಸುಳ್ಳು ಗೊತ್ತಿಲ್ಲ. ಆಮೇಲೆ ಅವನ ಜಂಬ ಏನೂ ಇಲ್ಲ. ಅವನು BSc ಓದಿ MCA ಮಾಡಿದ್ದಾನೆ, ಒಳ್ಳೆ ಪೋಸ್ಟಲ್ಲಿ ಇದ್ದಾನೆ. ಆದ್ರೂ ಅವನೇನು ಹೇಳ್ಕೊಳ್ಳಿ, ತುಂಬಾ ಸರಳ ಜೀವಿ. ಆಮೇಲೆ ಮಗಳು ಮಾತ್ರ ಅವಳು ಕಚೇರಿ, ಅವಳು ಹೇಳಕ್ಕಲ್ಲ, ಅವಳಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಅವಳ ಒತ್ತಡದಲ್ಲಿ ಅವಳು ಮಾಡಿದ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿ ಬಿಸ್ನೆಸ್ ಕ್ಲಾಸಲ್ಲಿ ಅಮೆರಿಕಕ್ಕೆ ಬಂದು, ನಾನ್ ಸಂಗೀತ ಅವಳ ಹತ್ರ ಕಲಿಬೇಕಾಗಿದೆ. ಹಾರ್ಮೋನಿಯಂ ಅವಳಿಗೆ ಹೇಳ್ಕೊಟ್ಟೆ ವೈದ್ಯನಾಥದ. ನನಗಿಂತ ಚೆನ್ನಾಗಿ ನುಡಿಸ್ತಾಳೆ. ಈ ತಬಲಾ ಕ್ಲಾಸ್ ಕಲಿಸ್ತಾ ಇದ್ದಾಳೆ. ಮೊನ್ನೆ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಎಕ್ಸಾಮ್ 2000 ಪುಟ ಇರ್ತಕ್ಕಂಥ ಪುಸ್ತಕ ಅದು. ಅದನ್ನ 6 ತಿಂಗಳ 8 ತಿಂಗಳು ಕಷ್ಟಪಟ್ಟು ಓದಿ ಅದರಲ್ಲಿ ಪಾಸಿಂಗ್ ಮಾರ್ಕ್ಸ್ ಕೇವಲ 80 ತೆಗಿಬೇಕು. ಜಸ್ಟ್ ಪಾಸಿಗೆ 100ಕ್ಕೆ 70 ತೆಗಿಬೇಕು. ಅದು 4 ಅವರ್ಸ್ ಎಕ್ಸಾಮ್ಸ್. ಅದನ್ನ ಕಷ್ಟಪಟ್ಟು ಓದಿ ಅಂತವೇ ಪಾಸ್ ಮಾಡಬೇಕು. 1-2 ಸತಿ ಆಗಲ್ಲ. ಅವರಿಗೆ ಅಸಾಧ್ಯ ಅನ್ನೋದು ಇಲ್ವೇ ಇಲ್ಲ. ಜೀವನದಲ್ಲಿ ಎದುರಿಸೋ ಶಕ್ತಿ ಚೆನ್ನಾಗಿ ಗೊತ್ತಿದೆ.